ಇದಾಗಲೇ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಇದೀಗ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ದೇವರಾಜೇಗೌಡನನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯ ಬಳಿಕ ದೇವರಾಜೇಗೌಡ ಬಂಧನವಾಗಿರೋದು ಗೊತ್ತಾಗ್ತಾ ಇದೆ. ಹೊಳೆನರಸೀಪುರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಇದೀಗ ಅರೆಸ್ಟ್ ಆಗಿರೋದು ಗೊತ್ತಾಗ್ತಾ ಇದೆ. ಅತ್ಯಾಚಾರಕ್ಕೆ ಸಂಬಂಧ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೇವರಾಜೇಗೌಡನನ್ನ. ಏಪ್ರಿಲ್ 1ರಂದು ದಾಖಲಾಗಿದ್ದಂತ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮೇಲಿಂದ ಮೇಲೆ ನಡೀತಾ ಇತ್ತು. ಸತತ ವಿಚಾರಣೆಯ ನಂತರದಲ್ಲಿ ಇದೀಗ ಅರೆಸ್ಟ್ ಮಾಡಲಾಗಿದೆ. ದೇವರಾಜೇಗೌಡನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆಯ ನಂತರದಲ್ಲಿ ಹೊಳೆನರಸೀಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಮರು ಪ್ರಶ್ನೆಯನ್ನ ಹಾಕ್ತಾ ಇದ್ರು ಅನ್ನೋದಾಗಿ ಗೊತ್ತಾಗ್ತಾ ಇದೆ. ವೃತ್ತಿಯಲ್ಲಿ ದೇವರಾಜೇಗೌಡ ವಕೀಲ ಹೌದು, ಜೊತೆ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಿಜೆಪಿ ಮುಖಂಡನೂ ಹೌದು. ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ವಿಚಾರಣೆಯ ನಂತರದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಈ ಅತ್ಯಾಚಾರ ಕೇಸ್ ದಾಖಲಾಗಿತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಹುಶಃ ಅತ್ಯಾಚಾರ ಕೇಸ್ನಲ್ಲಿ ಎರಡೆರಡು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ ದೇವರಾಜೇಗೌಡ ಬಂಧನದ ನಂತರದಲ್ಲಿ. ಏನ್ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ ನಿಮ್ಗೆ? ಚೈತ್ರ, ಈ ಕ್ಷಣಕ್ಕೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ವಕೀಲ ಹಾಗೂ ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ದೇವರಾಜೇಗೌಡ ಅವರನ್ನು ಬಂಧಿಸಲಾಗಿದೆ. ಏನು ಏಪ್ರಿಲ್ 1ನೇ ತಾರೀಕು ಹಾಸನ ಜಿಲ್ಲೆ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂತ್ರಸ್ತ ಮಹಿಳೆಯ ಮರು ಹೇಳಿಕೆಯನ್ನು ಪಡೆದು ಏನು ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿತ್ತು. ಸೊ ಅತ್ಯಾಚಾರ ಪ್ರಕರಣ ದಾಖಲಾದ ಬಳಿಕ ದೇವರಾಜೇಗೌಡ ಅವರನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅಲ್ಲಿಗೆ ತೆರಳಿದಂಥ ಹೊಳೆನರಸೀಪುರ ಪೊಲೀಸರು ಮಧ್ಯರಾತ್ರಿನೇ ಅವ್ರನ್ನ ಅಲ್ಲಿಗೆ ತೆರಳಿ ವಾಪಸ್ ಕರ್ಕೊಂಡು ಬಂದಿದ್ರು. ಇವತ್ತು ಬೆಳಗಿನ ಜಾವ 5:30, 6 ಗಂಟೆ ಸುಮಾರಿಗೆ ಹೊಳೆನರಸೀಪುರಕ್ಕೆ ಅವರು ಬಂದಿದ್ರು. ಬೆಳಗ್ಗೆ 10 ಗಂಟೆಯಿಂದ ಸತತವಾಗಿ 4 ಗಂಟೆಗಳ ಕಾಲ ದೇವರಾಜೇಗೌಡ ಅವರನ್ನ ವಿಚಾರಣೆ ಒಳಪಡಿಸಿದ ನಂತರ ಈಗ ಅವರನ್ನು ಅಧಿಕೃತವಾಗಿ ಬಂಧನಕ್ಕೆ ಒಳಪಡಿಸಲಾಗಿದೆ, ಬಂಧಿಸಲಾಗಿದೆ. ಸೊ ಇನ್ನು ಮುಂದಿನ ಪ್ರಕ್ರಿಯೆ ಬೇರೆ ತರ ನಡೀತದೆ. ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ದೇವರಾಜೇಗೌಡ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತದೆ. ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗ್ತದೆ. ನಂತರ ಹೆಚ್ಚಿನ ವಿಚಾರಣೆಗಾಗಿ ಏನು ಹಾಸನ ಜಿಲ್ಲೆ ಹೊಳೆನರಸೀಪುರದ ನಗರ ಠಾಣೆ ಪೊಲೀಸರು ಪೊಲೀಸ್ ಕಸ್ಟಡಿ ಕೂಡ ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ನಂತರ ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ, ಪೊಲೀಸ್ ಕಸ್ಟಡಿ ಕೊಡಬೇಕಾ ಅಥವಾ ನ್ಯಾಯಾಂಗ ಬಂಧನ ಕೊಡಬೇಕಂತಕ್ಕಂಥ ನಿರ್ಧಾರ ಆಗ್ತದೆ. ಆದರೆ ಏನು ಏಪ್ರಿಲ್ 1ನೇ ತಾರೀಕು ಏನು ಸಂತ್ರಸ್ತ ಮಹಿಳೆಯೊಬ್ಬರು ಇದು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರನ್ನು ನೀಡುತ್ತಾರೆ. ತನ್ನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿದೆ, ಮತ್ತೆ ಬೆದರಿಕೆಯನ್ನು ಒಡ್ಡಲಾಗಿದೆ, ಹಾಗೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ನೋಡಲಾಗಿದೆ ಅಂತಕ್ಕಂಥ ಆರೋಪಗಳ ಆಧಾರದಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ದೇವರಾಜೇಗೌಡ ಬೇಲ್ ಪಡಿತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಬೇಲ್ ಅವರಿಗೆ ಸಿಕ್ಕಿರಲಿಲ್ಲ. ಈಗ ಅವರ ಬಂಧನ ಆಗಿರ್ತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.